ಈಗಾಗಲೇ ಚಾಂಪಿಯನ್ ಟ್ರೋಫಿ ಮುಗೀತು. ಇನ್ನು ಮುಂದಿನ IPL ಮ್ಯಾಚ್ ನೋಡಲಿಕ್ಕೆ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಅಲ್ಲಿ ಜಲಕಂಟಕ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ IPLಗೆ ನಡೀತಾ ಇರುವಂತಹ IPLಗೆ ಜಲಕಂಟಕ ಎದುರಾಗುತ್ತೆ. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಜಲಮಂಡಳಿ ಈಗ ಫುಲ್ ಅಲರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಡಿಯುವ ನೀರು ಗ್ರೌಂಡ್ಗೆ ಬಳಸದಂತೆ BWSSP ಈಗಾಗಲೇ ಆದೇಶವನ್ನು ಮಾಡಿದೆ. BWSSP ಈಗಾಗಲೇ ನೀರಿನ ಬಿಲ್ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಿದೆ ರಾಜ್ಯ ಸರ್ಕಾರಕ್ಕೆ. ಕ್ರೀಡಾಂಗಣಕ್ಕೆ ನೀರು ನಿಲ್ಲಿಸಲಿಕ್ಕೆ 75,000 ಲೀಟ್ರು, ಚಿನ್ನಸ್ವಾಮಿ ಗ್ರೌಂಡ್ಗೆ ಕುಡಿಯುವ ನೀರು ಬಳಸದಂತೆ ಈಗ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಆಯೋಜಕರಿಗೆ ಜಲಮಂಡಳಿಯೇ ಸೂಚನೆಯನ್ನು ಕೊಟ್ಟಿದೆ. BWSSP ಸೂಚನೆ ಕೊಟ್ಟಿದೆ. ಮಾರ್ಚ್ 22ರಿಂದ ಶುರುವಾಗುವಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್, ಇಲ್ಲಿ ಸಾಕಷ್ಟು ಜನ, ಲಕ್ಷಾಂತರ ಜನ ಹೋಗ್ತಾರೆ ಮ್ಯಾಚನ್ನು ನೋಡಲಿಕ್ಕೆ. ಸಹಜವಾಗಿ ಅಲ್ಲಿ ನೀರು ಬೇಕಾಗ್ತದೆ. ಅಲ್ಲಿ ಕುಡಿಯೋಕೆ ನೀರಿಲ್ಲ ಈಗ. ಮತ್ತು ಈ ಕುಡಿಯೋ ನೀರು ಏನಿದೆಯಲ್ಲ, ಈ ಕುಡಿಯೋ ನೀರನ್ನು ಗ್ರೌಂಡಿಗೆ ಬಳಸಬೇಡಿ ಅಂತ BWSSP ಹೇಳ್ತಾ ಇರೋದು. ಅಂದರೆ ಅಲ್ಲಿಯ ಕ್ರಿಕೆಟ್ ಪ್ರೇಮಿಗಳಿಗೆ ಏನು ಬರ್ತಾರಲ್ಲ, ಕ್ರಿಕೆಟ್ ವೀಕ್ಷಕರಿಗೆ ಕುಡಿಯೋಕೆ ನೀರು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಗ್ರೌಂಡಿಗೆ ಬಳಸ್ತಾರೆ, ಆ ನೀರನ್ನ ಸ್ಪ್ರೇ ಮಾಡ್ತಾರೆ. ಯಾಕಂದರೆ ಆ ಗ್ರೌಂಡ್ ಹದವಾಗಿರಬೇಕು. ಆಮೇಲೆ ಪಿಚ್ಚು ಆಟಗಾರರಿಗೆ ಒಳ್ಳೆ ಗುಡ್ ಫೀಲ್ ಕೊಡಬೇಕು. ಹಾಗಾಗಿ ಪಿಚ್ಚಿಗೆ ನೀರನ್ನು ಬಳಸ್ತಾರೆ. ಆ ಕುಡಿಯೋ ನೀರನ್ನು ಬಳಸಬೇಡಿ ಗ್ರೌಂಡಿಗೆ ಅಂತ ಹೇಳ್ತಾ ಇರೋದು BWSSP. ಹಾಗಾಗಿ ಕುಡಿಯೋಕೆ ನೀವೇನು ಸಮಸ್ಯೆ ಕೊಡಲ್ಲ.